ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ಯುಗಾದಿ ಹೇಳಪ್ಪ. ಇದು ಯುಗಾದಿ ಹಬ್ಬದ ಬ್ಲಾಗ್ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಂ, ಯುಗಾದಿ ಅಲ್ಲೇ ಹೇಳಿ. ಹಬ್ಬದ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನೀಟಾಗಿ ಹೇಳ್ಬೇಕು. ಯುಗಾದಿ ಹಬ್ಬದ ಶುಭಾಶಯಗಳು. ಬೆಳಿಗ್ಗೆನೆ ಆಲ್ರೆಡಿ ಪೂಜೆ ಎಲ್ಲ ಮುಗ್ದೈತೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರು ಮೇಡಮ್ ಅವರು ನನ್ನ ಬಿಟ್ಟು. ಅಲ್ವಾ, ಅಲ್ಲಿ ಹೇಳಲ್ಲಿ ನನ್ನ ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದೆ ತಾನೇ ನೀನು? ಹಾಂ, ಎದ್ದೇಳು. ತಿಂಡಿಲ್ಲ ಇನ್ನೂ, ಇವಳಿಗೆ ತಿನ್ನಿಸ್ದೆ. ಈ ಕಡೆ ಬೈಲಿ ತೋರಿಸ್ತೀನಿ ಎಲ್ಲ. ನೀನು ಸ್ವಲ್ಪ ನಿಂತ್ಕೊ ಇಲ್ಲಿ. ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿ ಲಂಗ ಬ್ಲೌಸ್ ನಿಂಚಪ್ಪ. ಲಂಗ ಬ್ಲೌಸ್ ಹಾಕಿದೆ ಇಲ್ಲಿ ನೋಡಿ. ಇಲ್ಲಿ ಸ್ಟೈಲ್ ನೋಡಿ ಇಲ್ಲಿ ಯಾವ ಥರ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಬಿಸಿಲು ಬೇಡ ಅಂತ ಹಂಗೆ ಓಡಾಡಿ ಪರವಾಗಿಲ್ಲ. ಇದು ಹಾಕೊಂಡು ಓಡಾಡೋಕ್ಕಾಗಲ್ಲ. ಎಷ್ಟು ಕೊಳೆ ಮಾಡಿದ್ಯಾ ಗೊತ್ತಾ? ಇಲ್ಲಿ ನೋಡಿಲಿ ಸೀರ್ ಎಷ್ಟು ಕೊಳೆ ಅಂತ. ಬರೀ 2 ಅವರ್ ಅಷ್ಟೇ ಹಾಕಿರೋದು. 2 ಅವರ್ಸ್ಗೆ ಎಷ್ಟು ಕೊಳೆ ಮಾಡಿರ್ತೀವಿ. ಸ್ವಲ್ಪ ಹಚ್ಕೊಳಪ್ಪ. ಅಷ್ಟೊಂದು ಹಚ್ಕೊಂತಿದ್ಯಲ್ಲ. ಮುಖಕ್ಕೆ ಹಚ್ಕೋ. ಮುಖಕ್ಕೆ ಬೇಡವಾ? ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ಅರುಸಕ್ಕೆ ಹೊಸ ಅರುಸವ ಹೊಸತು ತರುತ್ತಿದೆ. ಸಾಕು ಬಿಡಿ. ಯಪ್ಪ ನನಗೆ ಬೇಡ. ಬೇಡ ಹಂಗೆ ಬಿಡು. ಬಟ್ಟೆ ಬಿಡು. ಅದು ಹಂಗೆ ಇಟ್ಕೊಂಡಿದ್ಯಾ? ಹಾಂ, ಸಾಕು. ಪೂಜೆ ಮಾಡಿಬಿಟ್ಟು ಸಿಕ್ಸೆಯಲ್ಲಿ ಪೂಜೆ ಮಾಡು ದೇವ್ರಿಗೆ ಫುಲ್ಲು. ಕೈ ನೀಟಾಗಿ ಇಟ್ಕೊಳ್ಳಮ್ಮ. ಅಲ್ಲಿ ನೋಡ್ಕೊಂಡು ಪೂಜೆ ಮಾಡಪ್ಪ. ಸಾಕು, ಪೂಜೆ ಮಾಡಿ. ಹ್ಯಾಪಿ ಯುಗಾದಿ ಹೇಳಿ ಎಲ್ರಿಗೂ. ಹ್ಯಾಪಿ ಹೋಳಿ ಅಲ್ಲ, ಎಲ್ಲರಿಗೂ ಹಿಂದೆ ನಿಂಚಿ. ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಾನು ಕೈ ಮುಗ್ಬಿಟ್ಟು ಬಂದ್ರಾ? ಏನಂತ ಕೇಳ್ಕೊಂಡ್ರಿ ದೇವ್ರನ್ನ? ಹ್ಯಾಪಿ ಯುಗಾದಿ ಪಿಕ್ಕು. ಹ್ಯಾಪಿ ಯುಗಾದಿ. ಯಾಕೋಬೇಕು ಬಾಮ? ಯಾಕೋಬೇಕು? ಕರ್ಕೊಂಡೋಗಿ ಬಿಟ್ಬಿಟ್ಟು ಬರ್ತೀಯಾ? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೀವೆಲ್ಲಿಗೆ ಹೋಗ್ಬೇಕು? ಅವಾಗ ಚಪ್ಪಲ್ ಕರೆಕ್ಟಾಗಿ ಬಿಡೋಗಲ್ಲಿ. ಅಪ್ಪ ಮಗಳು ಸರಿಯಾಗಿದ್ದೀರಾ ಇಬ್ರು? ಕರೆಕ್ಟಾಗಿ ಬಾಗ್ಲಿಗೆ ಬಿಡ್ತಾರೆ ಚಪ್ಪಲ್ನ ಯಾವಾಗಲೂ. ಅಪ್ಪ ನನ್ನ ಕಾಲು ಗಾಯ ಆಗಿತ್ತಮ್ಮ. ಹೇಳು ಪಿಕ್ಕುಗೆ. ಫೋನಲ್ಲಿ ಹಾಕೊಡ್ತೀನಿ ಅಂತಿದ್ದು ನಾನು ಟಿವಿಲಿ. ಬಾಯ್ ಮಾಡಲ್ಲಿ. ಬಾಯ್. ಇಷ್ಟು ಬೇಗ ಬಂದ್ಬಿಟ್ನ ಅಲ್ಲಿ. ಒಂದು ಸೆಕೆಂಡಿಗೆ ಹೋಗ್ಬಿಟ್ಟವನೆ. ಪಾಪ ನೀಟಾಗಿ ಹಚ್ಚಲ್ಲ ಬಿಡು ಪಾಪ ನೀನು. ಸಾಕು ಬಿಡು. ಎಷ್ಟು ನೋಡ್ತೀಯ? ಒಂದೇನೆ. ಆವಾಗಲೇ ಹೋಯ್ತು. ಅದು ಕಾಣಿಸ್ಲೇ ಇಲ್ಲ ಅದು.
ಮಕ್ಳಿಗೆ ನೀರಲ್ಲಿ ಆಡೋಕೆ ಅದು ಏನು ಆಸೆನ ಕಾಣೆ. ಆ ಡ್ರೆಸ್ ಏನು ಮಾಡಿ ಇವತ್ತು ಆಲೆ ಎಷ್ಟೇ ಇದೆ 3 ನಡೀತೆ 4 ಅಪ್ಪ ಎಷ್ಟು ಹೋಯ್ತವೆ ನೋಡಿ. ಸುಮಾರು ಹೋದವಪ್ಪ ಇವತ್ತು. ಸಿಕ್ಕಲ್ಲ ಆದ್ರೂ ಇವತ್ತು ತುಂಬಾ ಜಾಸ್ತಿ ಹೋಯ್ತವೆ. ನಿಮ್ಮ ಅಪ್ಪ ಶರ್ಟ್ ಫುಲ್ಲು ಪಾಪ ನೀ ಎಲ್ಲ ಗಾಯ ತೋರ್ಸಿ. ಏನಾಗಿಲ್ಲ ಹೋಯ್ತಮ್ಮ ಗಾಯ. ಎಲ್ಲ ತೋರ್ಸು ಕಾಣಿಸ್ತಾನೆ ಇಲ್ಲ. ಎಲ್ಲ ತೋರ್ಸು ಇರಂಗಿರ ಕಾಣಿಸ್ತಾನಿಲ್ಲ ನಡಿ. ಸಂಜೆ ಒಂದು ರೌಂಡ್ ಪೂಜೆ ಆಯ್ತು. ಇವಾಗ ಪೂಜೆ ಮಾಡಿದ್ರಮ್ಮ ಇಲ್ಲಿ ಪೂಜೆ ಆಯ್ತಾ? ಅಬ್ಬಾ ಇವಾಗೆಲ್ಲ ಆ್ಯಕ್ಚುಲಿ ನನಗೆ ಒಬ್ಬಟ್ಟು ಮಾಡೋಕ್ಕೆ ಬರಲ್ಲ ಫಸ್ಟ್ ಆಫ್ ಆಲ್. ಅದಕ್ಕೋಸ್ಕರ ಉಷಾ ಅವರು ಕೊಟ್ಟಿದ್ರು, ಪ್ಲಸ್ ನಮ್ಮ ರಿಲೇಟಿವ್ ಒಬ್ಬರಿದ್ದಾರೆ ಅವರನ್ನು ಕೊಟ್ಟು ಕಳಿಸಿದ್ದಾರೆ. ಸಾಂಬಾರು ಪಲ್ಯ ಮತ್ತು ಒಬ್ಬಟ್ಟೆಲ್ಲನು. ನೈಟಿಗೆ ಅದನ್ನೇ ತಿಂದದ್ದು ನಾನು ಚಿಟ್ಟಿ ಇಬ್ಬರೇ ಇವತ್ತು. ಅಪ್ಪ ಇಲ್ಲಿ ಅವರಪ್ಪ ಊರಿಗೆ ಹೋಗಿದ್ದಾರೆ. ಸೊ ನಾನು ಚಿಟ್ಟಿ ಇಬ್ಬರೇ ಕೆಲ್ಸಕ್ಕೆ ಹೋಗಿದ್ದಾರೆ, ಇಲ್ಲ ಊರಿಗೆ ಹೋಗಿದ್ದಾರೆ. ಸೊ ನಾಳೆ ಬರೋದವರು. ಸೊ ಒಬ್ಬಟ್ಟು ಸಾಂಬಾರಿದೆ, ನೈಟು ಒಬ್ಬಟ್ಟು ಸಾಂಬಾರು ತಿಂದು ಸ್ವಲ್ಪ ಒಬ್ಬಟ್ಟು ಮಲ್ಕೊಳ್ಳೋದಷ್ಟೇ ಇವತ್ತಿನ ಕೆಲಸ. ಕೇಕ್ ತಿಂತಿದ್ದಾಳೆ ಚಿಟ್ಟಿ ಇವಾಗ. ಹೌದಾ? ಅವ್ಳು ಬರೀ ಕ್ರೀಮ್ ಮಾತ್ರ ತಿನ್ನೋದು, ಕೇಕ್ ತಿನ್ನಲ್ಲ, ಅಂದರೆ ಬ್ರೆಡ್ ತಿನ್ನಲ್ಲ, ಬರೀ ಕ್ರೀಮ್ ಅಷ್ಟೇ. ಮೇಡಮ್ ಯಾರದು? ಹೌದಾ? ಚೆನ್ನಾಗಂತಿ ಪಾಪ. ಇನ್ನೊಂದ್ಸಲ ಅನ್ನ. ಇಡಿ ಸಾಕಿಡಿ, ಎತ್ತಿಡಿ. ಪಾಪು 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 ಇಲ್ಲಿ ಎಲ್ಲೇ ಅಲ್ಲೇ ಸಾಕೈತಿಡಪ್ಪ. ಕೋಲ್ ತಗೊಂಬರ್ಲ, ಅಲ್ಲೇ ತಗೊಂಬರ್ಲಾ? ಏನು ಸೊಪ್ಪು ಹೊತ್ತು ಬೇಡ, ಸೊಪ್ಪು ಹೊತ್ತು ಬೇಡ, ನೀನು ಸುಮ್ಮನೆ ಎತ್ತಿಡ್ಬೇಕು. ಅಮ್ಮ ಹೇಳಿದ ಮಾತು ಕೇಳಬೇಕು. ಅಮ್ಮ ಹೇಳಿದ ಮಾತು ಕೇಳಬೇಕು. ಕ್ಲೋಸ್ ಇಟ್, ಕ್ಲೋಸ್ ಇಟ್ ಮಮ್ಮ. ಎಲ್ಲಿಟ್ಟೆ? ಅಲ್ಲೇನಾ? ಬಂದಿರು ಬಂದಿರು. ಪಾಪ ಏನ್ ಮಾಡ್ತಾ ಇದೀಯಾ? ಹಾಕ್ಬಿಡ್ಲತ್ತ ಬಟ್ಟೆ.